ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಸ್ಕ್ಯಾನ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರೆಗ್ನೆಂಟ್ ಇರೋ ಎಲ್ಲ ಲೇಡೀಸ್ಗೆ ಇನ್ನೊಬ್ಬರ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ತಿಳ್ಕೊಬೇಕಂತ ಒಂಥರ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅವರಿಗೆ ಹಾರ್ಟ್ ಬೀಟ್ ಹೇಗಿದೆ, ಪ್ಲಾಸೆಂಟಾ ಹೇಗಿದೆ ಅಂತ. ಸೊ ಇವತ್ತು 3rd ಮಂತ್, 5th ಮಂತ್, 7th ಮಂತ್, 9th ಮಂತ್ ಈ ಥರ 4 ಸ್ಕ್ಯಾನ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೀವು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ. ಓಕೆ, ಈಗ ಫಸ್ಟ್ ನಿಮಗೆ 3ನೇ ತಿಂಗಳ ಸ್ಕ್ಯಾನ್ ರಿಪೋರ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಪ್ಲಾಸೆಂಟಾ ಹೇಗಿದೆ ಅಂತ ನೋಡ್ಬೋದು. ಆ್ಯಂಟೀರಿಯರ್ ಲೆಫ್ಟ್ ಲ್ಯಾಟ್ರಲ್ ವಾಲ್ ಆ್ಯಂಡ್ ಮಿಗ್ ಸೆಗ್ಮೆಂಟ್ ಗ್ರೇಡ್ 0 ಅಂತ ಹಾಕಿದ್ದಾರೆ. ಅಂದರೆ ನನಗೆ ಆ್ಯಂಟೀರಿಯರ್ ಲೆಫ್ಟ್ ಪ್ಲಾಸೆಂಟಾ ಇದೆ ಅಂತ ಅರ್ಥ. ತುಂಬ ಜನ ಹೇಳ್ತಾರೆ ಗರ್ಲ್ ಬೇಬಿ ಇದ್ದರೆ ಆ್ಯಂಟೀರಿಯರ್ ಲೆಫ್ಟ್ ಇರುತ್ತೆ ಅಂತ. ನನಗೂ ಹಾಗೇ ಇದೆ. ನೆಕ್ಸ್ಟ್ ನೀವು ಫೀಟಲ್ ಹಾರ್ಟ್ ರೇಟ್ ನೋಡ್ಬೋದು. ಫೀಟಲ್ ಹಾರ್ಟ್ ರೇಟ್ ಅಂದರೆ ಬೇಬಿ ಹಾರ್ಟ್ ಬೀಟ್. ನನಗೆ 162 ಬೀಟ್ಸ್ ಪರ್ ಮಿನಿಟ್ ಇದೆ. ನೆಕ್ಸ್ಟ್ ಈಗ 5th ಮಂತ್ ಸ್ಕ್ಯಾನ್ ರಿಪೋರ್ಟ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪ್ಲಾಸೆಂಟಾಗೆ ಆ್ಯಂಟೀರಿಯರ್ ಅಂತ ಹಾಕಿದ್ದಾರೆ ಅಷ್ಟೇ. ಆ್ಯಂಟೀರಿಯರ್ ಮಿಡ್ ಸೆಗ್ಮೆಂಟ್ ಗ್ರೇಡ್ 0 ಅಂತ ಹಾಕಿದ್ದಾರೆ. ನೆಕ್ಸ್ಟ್ ನೀವು ಫೀಟಲ್ ಹಾರ್ಟ್ ರೇಟ್ ನೋಡೋದಾದರೆ 159 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ಸ್ವಲ್ಪ ಕಮ್ಮಿ ಆಗಿಬಿಟ್ಟು 159 ಅಂತ ಇದೆ. ಪ್ಲಾಸೆಂಟಾ ಮತ್ತು ಹಾರ್ಟ್ ಬೀಟ್ ಅಷ್ಟೇ ಹೇಳ್ತಾ ಇದ್ದೀನಿ. ಬೇರೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕೇಳಿ, ನಾನು ನೆಕ್ಸ್ಟ್ ವೀಡಿಯೋ ಅದಕ್ಕೇ ಸಪ್ರೇಟಾಗಿ ಮಾಡ್ತೀನಿ. ಈಗ ಇದು 7th ಮಂತ್ ಸ್ಕ್ಯಾನ್ ರಿಪೋರ್ಟ್. ಇದರಲ್ಲಿ ನೋಡೋದಾದರೆ ಪ್ಲಾಸೆಂಟಾ ಆ್ಯಂಟೀರಿಯರ್ ಆ್ಯಂಡ್ ಮಿಡ್ ಸೆಗ್ಮೆಂಟ್ ಗ್ರೇಡ್ 2 ಅಂತ ಹಾಕಿದ್ದಾರೆ. ಮತ್ತು ಇದರಲ್ಲಿ ಫೀಟಲ್ ಹಾರ್ಟ್ ಬೀಟ್ ಬಂದುಬಿಟ್ಟು 165 ಬೀಟ್ಸ್ ಪರ್ ಮಿನಿಟ್ ಇದೆ. ಸ್ವಲ್ಪ ಜಾಸ್ತಿ ಆಗಿದೆ ಲಾಸ್ಟ್ ಸ್ಕ್ಯಾನ್ ರಿಪೋರ್ಟ್ಗಿಂತಲೂ. ಇದು ಬಂದುಬಿಟ್ಟು 9th ಮಂತ್ ಸ್ಕ್ಯಾನ್ ರಿಪೋರ್ಟ್. ನಾನು ಡೆಲಿವರಿ ದಿನ ಬೆಳಿಗ್ಗೆ ತೆಗೆದ ಸ್ಕ್ಯಾನ್ ರಿಪೋರ್ಟ್ ಇದು. ಇದರಲ್ಲಿ ಪ್ಲಾಸೆಂಟಾ ಆ್ಯಂಟೀರಿಯರ್ ಆ್ಯಂಡ್ ಮಿಡ್ ಸೆಗ್ಮೆಂಟ್ ಗ್ರೇಡ್ 2 ಅಂತ ಹಾಕಿದ್ದಾರೆ. ಮತ್ತು ಫೀಟಲ್ ಹಾರ್ಟ್ ಬೀಟ್ ಬಂದುಬಿಟ್ಟು 137 ಬೀಟ್ಸ್ ಪರ್ ಮಿನಿಟ್. ಅಂದರೆ ಲಾಸ್ಟಲ್ಲಿ ತುಂಬಾ ಕಡಿಮೆ ಆಗಿರೋದು ನೀವು ನೋಡ್ಬೋದು. ನನಗೆ ಪ್ರೆಗ್ನೆನ್ಸಿ ಫಸ್ಟಿಂದ ಲಾಸ್ಟ್ವರೆಗೂ ಆ್ಯಂಟೀರಿಯರ್ ಪ್ಲಾಸೆಂಟಾನೇ ಇತ್ತು, ಚೇಂಜ್ ಆಗಿಲ್ಲ. ಮತ್ತು ಹಾರ್ಟ್ ಬೀಟ್ ನೋಡೋದಾದರೆ 140 ಮೇಲೇ ಇತ್ತು. 165, 162, 159. ಲಾಸ್ಟಲ್ಲಿ ಮಾತ್ರ 137 ಕಮ್ಮಿ ಆಗಿತ್ತು. 140 ಕೆಳಗೆ ಲಾಸ್ಟಲ್ಲಿ ಮಾತ್ರ ಬಂದಿತ್ತು. ಮತ್ತು ಕೆಲವರು ಹೇಳ್ತಾರೆ ಗರ್ಲ್ ಬೇಬಿ ಇದ್ದರೆ ಆ್ಯಂಟೀರಿಯರ್ ಪ್ಲಾಸೆಂಟಾ ಇರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ ಅಂತ. ನನಗೆ ಕೂಡ ಹಾಗೇ ಇತ್ತು. ನಿಮಗೆ ಬೇರೆ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.